ನಮಸ್ಕಾರ ಎಲ್ರಿಗೂ. ಇವಾಗ ಸದ್ಯ ನಿಮಗೆ ಇದಕ್ಕಿಂತ ಹಿಂದಿನ ವಿಡಿಯೋದೊಳಗೆ ಹೇಳಿದೆ, ಮೋದಿ ಅವರು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡುವಂಥದ್ದು, ಕ್ವಾರಂಟೈನ್ ಟೈಪ್ ಕೊರೋನಾದಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತಲ್ಲ ಇವಾಗೂ ಕೂಡ ಅದೇ ರೀತಿ ಪರಿಸ್ಥಿತಿ ಅಂತ ಹೇಳಿದ್ದಾರೆ. ಏನೇನು ರೂಲ್ಸ್ ಹೇಳಿದ್ದಾರೆ ಅಂತ ಹೇಳಿ ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಬೇಡ. ಇವಾಗ ಹೊಸ ಸುದ್ದಿ ಏನಪ್ಪಾ ಅಂತಂದ್ರೆ, ಮೋದಿ ಅವರು ಮತ್ತೊಂದು ರೂಲ್ಸನ್ನು ಫಾಲೋ ಮಾಡ್ರಿ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಹೇಳಿದ್ದಾರೆ. ಈ ಬಂಗಾರದ ರೇಟ್ ಆಗಿರ್ಬೋದು, ಪೆಟ್ರೋಲ್ದ ರೇಟ್ ಆಗಿರ್ಬೋದು, ಹಲವಾರು ರೀತಿ ಬಗ್ಗೆ ಹೇಳಿದ್ದಾರೆ. ನಿಮ್ಗೆ ನಾ ಹೇಳಿದೆ, ಹೈದರಾಬಾದಲ್ಲಿ ಇವರು ಮನವಿ ಮಾಡಿಕೊಂಡ್ರಂತ ಇವಾಗ ಗುಜರಾತ್ನಲ್ಲಿ ಕೂಡ ಇದೇ ರೀತಿ ಹೇಳ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದು ರಾಜ್ಯದಲ್ಲೂ ಹೋಗಿ ಭೇಟಿ ಮಾಡಿ ಇವರು ಹೇಳುವಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಐ ಥಿಂಕ್. ಯಾಕಂತಂದ್ರೆ ನಮ್ಮ ಒಂದು ಭಾರತದ ಪರಿಸ್ಥಿತಿ ಯಾವ ಥರ ಆಗ್ಯದಪ್ಪ ಅಂತಂದ್ರೆ, ನಮ್ಮ ಕಡೆಯಿಂದ ಬರೀ ಆಮದು ಆಗ್ತೈತಿ, ಅಂದರೆ ಇಲ್ಲಿಂದ ಹೋಗಾಕತ್ತೈತಿ, ಆದರೆ ಆ ಕಡೆಯಿಂದ ಬರ್ತಾ ಇಲ್ಲ. ಸೊ ಆ ಕಡೆಯಿಂದ ಬರ್ತಾ ಇಲ್ಲ ಅಂದರೆ ಇರೋವಂಥ ಸ್ಟಾಕಲ್ಲಿ ಎಷ್ಟಂತ ಜೀವನ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ಮೋದಿ ಅವರು ಏನು ಹೇಳಿದ್ದಾರೆ, ಎಲ್ಲವೂ ಕೂಡ ಹಿತಮಿತವಾಗಿ ಬಳಸ್ರಿ, ಹಿತಮಿತವಾಗಿ ಉಪಯೋಗ ಮಾಡ್ರಿ ಅಂತ ಹೇಳಿದ್ದಾರೆ. ಬಂಗಾರ ಅಂತೂ ಒಂದು ವರ್ಷ ಕೊಳ್ಳಕ್ಕೆ ಹೋಗ್ಬೇಡ್ರಿ, ಅನಿವಾರ್ಯ ಪರಿಸ್ಥಿತಿಗೆ ಕೊಳ್ಳುವಂಥ ಸಿಚುವೇಶನ್ ಇರುತ್ತೆ, ಅವಾಗ ನೀವು ತಗೊಳ್ಳೇಬೇಕು, ಅವಾಗ ಏನು ಮಾಡೋಕ್ಕಾಗಂಗಿಲ್ಲ. ಆದರೆ ನೀವು ನಿಮಗೆ ಬೇಕಾದ ಅವಶ್ಯಕತೆನ ಮಾತ್ರ ಪೂರೈಸ್ಕೊರಿ. ಅನಾವಶ್ಯಕ ಪೆಟ್ರೋಲ್ ಡೀಸೆಲ್ ಬಗ್ಗೆ ಯಾವುದೇ ರೀತಿ ಗಮನವನ್ನು ತಗೊಳಕ್ಕೆ ಹೋಗ್ಬೇಡ್ರಿ ಒಂದು ವರ್ಷ. ಯಾಕಂತಂದರೆ ನಮ್ಮಲ್ಲಿ ಭಾರತದಲ್ಲಿ ರುಪಿಯ ಬೆಲೆ ತುಂಬ ಕಡಿಮೆ ಆಗತ್ತೈತೆ. ನಿಮಗೆ ನಾನು ಹಿಂದಿನ ವಿಡಿಯೋದೊಳಗೆ ಹೇಳಿದೆ, 90 ರೂಪಿ ಇತ್ತು $1, ಇವಾಗ 95 ರೂಪಿ ಆಗಿದೆ. ಸೊ ಈ ರೀತಿ ಕಡಿಮೆ ಆಗ್ತಾ ಹೊಂಟ್ರೆ ನಮ್ಮ ರೂಪಾಯಿ ಬೆಲೆ ತೀರಾ ಕಡಿಮೆ ಆಗ್ಬಿಡ್ತದೆ ಅಂತ ಹೇಳಿ ಹೇಳಕತ್ತಾರ. ಮೊದಲನೇದಾಗಿ ಮೋದಿ ಅವರು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಕತ್ತಾರ, ಎಲ್ಲ ಜನಕ್ಕೆ ಹೇಳಕತ್ತಾರ, ವಾಹನಗಳನ್ನು ಜಾಸ್ತಿ ಬಳಸಕ್ಕೆ ಹೋಗಬೇಡ್ರಿ, ಪೆಟ್ರೋಲ್ ಡೀಸೆಲ್ನ ಹಿತಮಿತವಾಗಿ ಬಳಸ್ರಿ, ಅವಶ್ಯಕತೆ ಇದ್ದರೆ ಮಾತ್ರ ನೀವು ಹೊರಗಡೆ ಹೋಗಿ, ಅದರ್ವೈಸ್ ನೀವು ಮನೇಲೇ ಕೂರ್ರಿ ಅಂಥೇಳಿ ಇವರು ಕೂಲಂಕುಷವಾಗಿ ಹೇಳಕತ್ತಾರ. ಚಿನ್ನ ಯಾರು ತಗೋತಿರಲ್ಲ ಅವರಿಗಂತೂ ಬಹಳ ದೊಡ್ಡ ಶಾಕ್ ನೀಡಿದ್ದಾರೆ ಮೋದಿ ಅವರು. ಏನು ಶಾಕಪ್ಪ ಅಂತಂದ್ರೆ, ನಿಜವಾಗ್ಲೂ ಕೇಳಿದ್ರೆ ಅವಾಗ ಹೆಂಗಂದ್ರು ಮದುವೆ ಸಮಾರಂಭ ಅದು ಇದು ಅಂತೇಳಿ ಫಂಕ್ಷನ್ಸ್ ಬರತೈತಿ. ಫಂಕ್ಷನ್ಸ್ ಅಂದ್ರೆ ಚಿನ್ನ, ಯಾವಾಗಲೂ ಚಿನ್ನಕ್ಕೆ ಬಹಳ ಆದ್ಯತೆ ಐತಿ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ. ಸೊ ಇವಾಗ ಅದಕ್ಕಿಂತ ಮುಂಚೆ ಚಿನ್ನವನ್ನು ಹೆಚ್ಚು ನಮ್ಮ ಭಾರತನೇ ಆಮದು ಮಾಡ್ಕೊಳಕತ್ತೈತಿ. ಆಮದು ಅಂತಂದ್ರೆ ಬೇರೆ ದೇಶದಿಂದ ತಗೊಳ್ಳೋದೇ ನಮ್ಮ ಭಾರತೀಯದ ಅಂತೇಳಿ ಇವಾಗ ಪ್ರೂವ್ ಆಗೈತಿ. ಸೊ ಎಲ್ಲ ಒಂದು ಕಾರ್ಯಗಳಲ್ಲಿ ಈ ಒಂದು ಚಿನ್ನ ಬೇಕಾಗುತ್ತದೆ, ಅನಿವಾರ್ಯ ಆಗುತ್ತದೆ. ಯಾಕಂತಂದ್ರೆ ಚಿನ್ನಕ್ಕೆ ಅಷ್ಟು ಪ್ರಾಧಾನ್ಯತೆ ಕೊಡ್ತಾರೆ. ಇವಾಗ ನೀವು ನೋಡ್ರಿ, ಮನೆ ಕಟ್ಟಬೇಕಾದ್ರೆ ಅಲ್ಲಿ 5 ತರಹದ ವಿಧವಾದ ನಾಣ್ಯಗಳನ್ನಾಗಿರ್ಬೋದು, ಲೋಹಗಳನ್ನು ಹಾಕ್ತಾರೆ, ಅದರಲ್ಲಿ ಚಿನ್ನನೂ ಕೂಡ ಮೊದಲಿದಾಗಿ ಹಾಕ್ತಾರೆ. ಸೊ ಈ ರೀತಿ ನಮ್ಮ ಭಾರತಕ್ಕೆ ಹೆಚ್ಚು ಚಿನ್ನ ಆಮದು ಆಗಕತ್ತೈತಪ್ಪ ಅಂದ್ರೆ ಅದರ ಒಂದು ಸುಂಕ, ಅದರ ಒಂದು ದುಡ್ಡು ಎಷ್ಟು ಆಗೈತಪ್ಪ ಅಂತಂದ್ರೆ 800 ಚಿನ್ನವನ್ನು ಖರೀದಿ ಮಾಡ್ಕೊಂಡೈತಿ ನಮ್ಮ ಭಾರತ ದೇಶ. ಮೋದಿಯವರು ಖರೀದಿ ಮಾಡ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಮುಖ್ಯವಾಗಿ ನಮ್ಮ ಆಮದಿನ ಬೆಲೆ ನಮ್ಮ ಕಡೆಯಿಂದ ಜಾಸ್ತಿ ಹೊಂಟೈತಿ, ಆ ಕಡೆಯಿಂದ ಯಾವುದೇ ರೀತಿ ರಫ್ತು ಆಗಕತ್ತೆ ಇಲ್ಲ. ಯಾವುದೇ ಒಂದು ಡಾಲರ್ಸ್ ನಮ್ಮ ಹತ್ರ ಉಳಿತಾ ಇಲ್ಲ. ಯಾಕಂತಂದರೆ ನಾವು ಇವಾಗ ಅವ್ರಿಗೆ ಏನು ಕೊಡಬೇಕು, ಡಾಲರ್ ಕೊಡಬೇಕಾಗತ್ತೆ. ಆ ಕಡೆಯಿಂದ ಬಂದಿರೋ ಡಾಲರ್ನ ನಾವು ರುಪಿಯಾಗಿ ಕನ್ವರ್ಟ್ ಮಾಡ್ತೀವಿ. ಸೊ ನಮ್ಮ ಕಡೆಯಿಂದ ನಾವು ಏನಾದ್ರು ಕೊಡ್ತಾ ಇರುವಾಗ ನಾವು ರುಪಿಯಾಗಿ ಕೊಡ್ತೀವಿ ಅಂತಂದರೆ ಆ ಕಡೆಯಿಂದ ಆಬ್ವಿಯಸ್ಲಿ ಡಾಲರ್ ಏನಾಗ್ತದೆ, ಹೆಚ್ಚಿಗೆ ಆಗುತ್ತೆ. ಯಾಕಂತಂದರೆ ನಮ್ಮ ಭಾರತ ದೇಶದಲ್ಲಿ ರುಪಿ ತುಂಬ ಕಡಿಮೆ ಆಗಕತ್ತೈತಿ. ಹಣದ ಒಂದು ದುಬ್ಬರ ಬಹಳ ಅಂದ್ರೆ ಬಹಳ ಕಡಿಮೆ ಆಗತೈತಿ. ಮತ್ತು ಯಾವುದು ಈ ಒಂದು ಚಿನ್ನದ ಮೇಲೆ ಆಗಿರ್ಬೋದು, ಕಚ್ಚಾ ತೈಲ ಆಗಿರ್ಬೋದು, ಆಮೇಲೆ ಖಾದ್ಯ ತೈಲ ಆಗಿರ್ಬೋದು, ಇವಾಗ ತಿನ್ನೋ ಎಣ್ಣೆ ಎಷ್ಟಾಗೈತೆ ಅಂತ ನಿಮಗೆ ಗೊತ್ತೇ ಇದೆ ರೇಟು. ಒಂದು ಇವಾಗ ಮುಂಚೆ 110 120 ಇತ್ತು, ಇವಾಗ 140 ಆಗದ ಒಂದು ಪ್ಯಾಕೆಟ್ಗೆ, ಅರ್ಧ ಕೆಜಿಗೆ, ಅರ್ಧ ಲೀಟರ್ಗೆ. ಸೊ ಈ ರೀತಿ ರೇಟ್ಗಳು ಜಂಪ್ ಆಗಕತ್ತೈತಿ. ಈ ರೀತಿ ಎಲ್ಲ ವಸ್ತುಗಳ ರೇಟ್ ಜಾಸ್ತಿ ಆಗತೈತಿ. ಎಕ್ಸ್ಪೆಷಲಿ ಈ ಕಚ್ಚಾ ತೈಲ ಆಗಿರ್ಬೋದು, ಖಾದ್ಯ ತೈಲ ಆಗಿರ್ಬೋದು, ಎಕ್ಸ್ಪೆಷಲಿ ಚಿನ್ನ ಆಗಿರ್ಬೋದು, ಹೆಚ್ಚು ರೇಟ್ ಜಾಸ್ತಿ ಆಗತೈತಪ್ಪ ಅಂತಂದರೆ ಈ ಒಂದು ವಿಷಯದಲ್ಲಿ ಹೆಚ್ಚು ನಾವು ಗಮನ ವಹಿಸಲೇಬೇಕಾಗುತ್ತೆ. ಆದಷ್ಟು ಬೇಗ ಖರ್ಚನ್ನು ಕಡಿಮೆ ಮಾಡಲೇಬೇಕಾಗುತ್ತೆ. ಯಾಕಂತಂದರೆ ಈ ಯುದ್ಧ ನಡೆಯಕತ್ತೈತಲ್ಲ, ಈ ಯುದ್ಧ ನಡೆಯೋ ಒಂದು ಪರಿಸ್ಥಿತಿಯೊಳಗೆ ಜೀವನ ಅನ್ನೋದು ನಿಜವಾಗ್ಲೂ ತುಂಬ ಕೆಟ್ಟ ಕ್ಷೀಣ ಪರಿಸ್ಥಿತಿಯೊಳಗೆ ಬಂದುಬಿಟ್ಟೈತಿ. ಇದರಿಂದ ನಿಮಗೆ ಇದಕ್ಕಿಂತ ಬಿಫೋರ್ ಹೇಳಿದೆ ನಾನು, ವಾಹನವನ್ನು ಬಳಸೋಕ್ಕೆ ಹೋಗಬೇಡ್ರಿ, ನಿಮ್ಮ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಯೂಸ್ ಮಾಡಿರಿ ಅಂತ ಹೇಳತ್ತದ. ಮತ್ತು ಕ್ಲಾಸಸ್ಸು ಕೂಡ ಮನೆಯಲ್ಲೇ ತೊಗೋಬೇಕಂತೇಳಿ ಹೇಳಾಗತ್ತದ. ಸೊ ಇದರಿಂದ ಏನಾಗತ್ತಪ್ಪ ಅಂತಂದರೆ, ಇವಾಗ ಚಿನ್ನ ಮುಂಚೆ 14,000 ಇದ್ದಿದ್ದು ಇವಾಗ 15,500 ಆಗೈತಿ. ಅಂತಂದರೆ ಏನಿಲ್ಲ ಅಂತಂದ್ರೂ 1,500 ರೂಪಾಯಿ ಹೆಚ್ಚಳ ಆಗೈತಿ ಚಿನ್ನದ ಮೇಲೆ. ಸೊ
ಈ ರೀತಿ ಆದರೆ ನಿಜವಾಗ್ಲೂ ಬಹಳ ಅಂದ್ರೆ ಬಹಳ ಕೆಟ್ಟ ಪರಿಸ್ಥಿತಿಗೆ ಭಾರತ ಸಿಕ್ಕಾಕೊಳ್ತೈತೆ ಅಂತೇಳಿ ಹೇಳೋಕ್ಕೆ ಯಾವುದೇ ಒಂದು ಸಂಶಯ ಇಲ್ಲ. ಸಾಧ್ಯ ಆದರೆ ಹಿತಮಿತವಾದ ಜೀವನವನ್ನು ನಡೆಸಲಿಕ್ಕೆ ಬಹಳ ಪ್ರಯತ್ನ ಪಡ್ರಿ. ಯಾಕಂತಂದ್ರೆ ಇವಾಗಿರೋ ಸಿಚುವೇಶನ್ನ ಎಷ್ಟು ನಾವು ಸೇವ್ ಮಾಡ್ತೀವಿ, ಎಷ್ಟು ನಾವು ಹೋಲ್ಡ್ ಮಾಡ್ತೀವಿ, ಅಷ್ಟು ನಮ್ಮ ಲೈಫಿಗೆ ಯೂಸ್ ಆಗುತ್ತೆ. ಸೊ ಇದು ಮೋದಿಯವರು ಹೈದರಾಬಾದ್ ಪ್ಲಸ್ ಗುಜರಾತಲ್ಲಿ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗೋ ಒಂದು ಚಾನ್ಸಸ್ ಇದೆ. ಸೊ ನಮ್ಮ ಕರ್ನಾಟಕಕ್ಕೂ ಕೂಡ ಬರಬಹುದವರು. ಸೊ ಈ ರೀತಿ ಮಾಹಿತಿಯನ್ನು ಹರಡಕತ್ತಾರ. ಸೊ ಎಲ್ಲರೂ ಕೂಡ ಮೋದಿಯವರಿಗೆ ಸಪೋರ್ಟ್ ಮಾಡಿ, ಇದರಿಂದ ಯೂಸ್ ಆಗೋದು ನಮಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ಧನ್ಯವಾದಗಳು ಎಲ್ಲರಿಗೂ.